ವಕ್ಫ್ ಆ್ಯಕ್ಟ್ ಏನಿದೆಯಲ್ಲ ಭಾಳ ಒಂದು ಹಳೆಯ ಕಾನೂನು ಮತ್ತು ಅದರ ಜೊತೆಗೆ ಇವತ್ತೇನು UPA ಸರ್ಕಾರ ಇದ್ದಾಗ ಆ ವಕ್ಫ್ ಕಾನೂನಿಗೆ ಏನೋ ಒಂದು ತಿದ್ದುಪಡಿ ತೊಗೊಂಬಂದರು ಮತ್ತು ಏನು ಅದರದ್ದು ಪರಿಣಾಮ ಏನಿದೆ ಬಹುಶಃ ನೆಗೆಟಿವ್ ಇಂಪ್ಯಾಕ್ಟ್ ಭಾಳ ಆಗಿದೆ. ಒಂದು ಹೇಳ್ತೀನಿ, ಯಾವುದೇ ಪ್ರಾಪರ್ಟಿಯನ್ನು ಇದು ವಕ್ಫ್ ಅಂತ ಹೇಳಿ ಅವ್ರು ಕನ್ಸಿಡರ್ ಮಾಡಿದ್ರೆ ಅದನ್ನ ಡಿಕ್ಲೇರ್ ಮಾಡಿಬಿಡ್ತಾರೆ ಇಮಿಡಿಯೇಟ್ಲಿ. ಎಷ್ಟರವರೆಗೆ ಅಂತಂದರೆ ಇವತ್ತು ಅಲ್ಲೇನು ಸರ್ವೆ ಕಮಿಷನರ್ ಅಂತಿದ್ದಾರೆ, ಆಮೇಲೆ ಅವರೇನು ನಿರ್ಧಾರಗಳನ್ನು ಮಾಡ್ತಾರೆ. ವಕ್ಫ್ ಬಿಲ್ಲು 1950ರ ದಶಕದಲ್ಲಿ ಬಂದಿದ್ದು, 1990ಯಲ್ಲೂ ಅಮೆಂಡ್ಮೆಂಟ್ ಆಗಿದೆ, 2013ರಲ್ಲೂ ಅಮೆಂಡ್ಮೆಂಟ್ ಆಗಿದೆ. ಇದೇನು ಹೊಸದಾಗೇನಲ್ಲ, ಏನೋ ಹೊಸ ಬಿಲ್ ತರ್ತೀವಿ ಅನ್ನುವಂಥ ಹುಲ್ಲು ನೆನೆಸಿದ್ದಾರೆ, ಅದು ತಪ್ಪು. 2013ಕ್ಕಿಂತ ಮುಂಚೆ ರೆಹಮಾನ್ ಖಾನ್ ಕಮಿಟಿ ಕೆಲವು ಶಿಫಾರಸುಗಳನ್ನು ಮಾಡಿತ್ತು. ಇಲೆಕ್ಷನ್ ಮುಂಚೆ ಕೇವಲ ಮತ ಬ್ಯಾಂಕಿಗಾಗಿ ಅವತ್ತಿನ UPA ಕಾಂಗ್ರೆಸ್ ಸರ್ಕಾರ ಕೆಲವನ್ನು ಮಾಡಿ ಕೆಲವು ಬಿಟ್ಟಿತ್ತು. ಅದರ ಮುಂದುವರೆದ ಭಾಗವಾಗಿ ಈ ಅಮೆಂಡ್ಮೆಂಟ್ ಬಂದಿದೆ. ಇಲ್ಲಿ ಮುಖ್ಯವಾಗಿ ಈ ದೇಶದ ಕಾನೂನು ಬಹಳ ದೊಡ್ಡದು, ರೂಲ್ ಆಫ್ ಲಾ ಅಂತ ಹೇಳ್ತೀವಿ, ಸಂವಿಧಾನ ದೊಡ್ಡದು. ಕೆಲವು ಅಂಶಗಳು 2013 ಮತ್ತು 1990ರ ಆ್ಯಕ್ಟಲ್ಲಿ ಇವತ್ತು ಎಲ್ಲ ಕಾನೂನಕ್ಕಿಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ಇವತ್ತಿಂದ ಹೋರಾಟ ಮಾಡ್ತಾ ಇದ್ದೀರಿ. ಅದಕ್ಕೂ ಮುಂಚೆ ಇವತ್ತು ಸಂಸತ್ತಲ್ಲಿ ವಕ್ಫ್ ಬಿಲ್ ಮಂಡನೆ ಆಗ್ತಾ ಇದೆ, ವಿಪಕ್ಷಗಳು ವಿರೋಧ ಮಾಡ್ತಾ ಇದ್ದಾವೆ. ನೋಡಿ, ವಕ್ಫ್ ಬಿಲ್ಲು ನಾವು ಕೂಡ ಕರ್ನಾಟಕದಲ್ಲಿ ದೊಡ್ಡ ಹೋರಾಟವನ್ನು ಮಾಡಿದ್ದೀರಿ. ಯಾಕಂದರೆ ಕಬಳಿಕೆ, ದುರುಪಯೋಗ, ಭ್ರಷ್ಟಾಚಾರ ಇವೆಲ್ಲ ಕೂಪ. ಅದು ವಕ್ಫ್ ಬೋರ್ಡು ಲಕ್ಷಾಂತರ ಬಡವರ ರೈತರ ಜಮೀನನ್ನು ಲೂಟಿ ಮಾಡಿದ್ದಾರೆ. ಅದ್ರ ವಿರುದ್ಧ ನಾವು ಹೋರಾಟ ಕರ್ನಾಟಕದಲ್ಲಿ ಮಾಡಿದ್ರಿ, ಇಡೀ ದೇಶದಲ್ಲಿ ಎಲ್ಲ ಕಡೆನೂ ಆಗಿದೆ. ದೇವಸ್ಥಾನಗಳನ್ನು, ಮಠ ಮಂದಿರಗಳನ್ನೆಲ್ಲ ಹೋಗ್ಬೋರ್ಡ್ ಅಂತ ಈ ಬಿಲ್ಲನ್ನು ಸ್ವಾಗತ ಮಾಡ್ತೀರಿ. ಏನು ವಿರೋಧ ಪಕ್ಷಗಳು ಓಟ್ಗೋಸ್ಕರ ಮಾಡ್ತಾ ಇದ್ದಾರೆ, ಅದು ತಪ್ಪು. ಈ ಬಿಲ್ಲು ಸ್ವಾಗತಾರ್ಹ. ಇದರಿಂದ ದೇಶದ ರೈತರ ಆಸ್ತಿಗಳು ಉಳಿಯುತ್ತೆ. ಇದು ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಾತುಗಳು. ಕ್ಯಾಮ್ರಾಮನ್ ಗಣೇಶ್ ಜೊತೆ ಪಬ್ಲಿಕ್ ಟಿವಿ, ಬೆಂಗಳೂರು. ಕಾಂಗ್ರೆಸ್ ಪಾರ್ಟಿ ಮತ ಬ್ಯಾಂಕನ್ನು ರಕ್ಷಣೆ ಮಾಡೋದಕ್ಕೋಸ್ಕರ, ಓಲೈಕೆ ರಾಜಕಾರಣಕ್ಕೋಸ್ಕರ ದೇಶವನ್ನು ಒಡಿತಕ್ಕಂಥ, ಸಮಾಜ ಒಡಿತಕ್ಕಂಥ, ಕಂಡ ಆಸ್ತಿಯನ್ನೆಲ್ಲ ಕಬಳಿಸ್ತಕ್ಕಂಥ ಕಾನೂನನ್ನು ತಂದರೆ ಅದನ್ನು ಸಹಿಸ್ಕೊಂಡು ಸುಮ್ಮನೆ ಇರಲಿಕ್ಕಾಗತ್ತಾ? ಅದಕ್ಕಾಗಿಯೇ ಕೇಂದ್ರ ಸರ್ಕಾರ ಸಂವಿಧಾನಬದ್ಧವಾಗಿ ನ್ಯಾಯೋಚಿತ ರೀತಿಯಲ್ಲಿ ತನ್ನ ಪ್ರಣಾಳಿಕೆಯಲ್ಲಿ ಪ್ರಕಟಿಸಿದಂತೆ ವಕ್ಫ್ ತಿದ್ದುಪಡಿ ಬಿಲ್ಲನ್ನು ತಂದಿದೆ. ಮುಂಚೆ ಏನಿತ್ತು, ಪರಮಾಧಿಕಾರ ಕೊಟ್ಟಿತ್ತು. ಪರಮಾಧಿಕಾರವನ್ನು ನಮ್ಮ ಸಂವಿಧಾನ ಯಾರಿಗೂ ಕೊಟ್ಟಿಲ್ಲ. ವಕ್ಫ್ ಒಂದು ಸರಿ ತನ್ನ ಪ್ರಾಪರ್ಟಿಯನ್ನು ಡಿಕ್ಲೇರ್ ಮಾಡಿಕೊಂಡ್ರೆ ನೀವು ವಕ್ಫ್ ಅದಾಲತ್ನಲ್ಲಿ ಪ್ರಶ್ನೆ ಮಾಡಬೇಕೆ ಹೊರತು ನ್ಯಾಯಾಲಯದಲ್ಲಿ ಪ್ರಶ್ನಿಸೋಂಗಿಲ್ಲ ಅನ್ನುವಂಥ ನೀತಿ ಅದು ಸಂವಿಧಾನ ವಿರುದ್ಧವಾಗಿರ್ತಕ್ಕಂಥ ನೀತಿ. ಹಾಗಾಗಿ ಅಂಥ ಸಂವಿಧಾನ ವಿರೋಧಿ ನೀತಿಯನ್ನು ರಾಜಕೀಯ ಕಾರಣಕ್ಕೆ ಕಾಂಗ್ರೆಸ್ ಪಾರ್ಟಿ. ನಾನು ಕಾಂಗ್ರೆಸ್ನವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಬಂಗ್ಲಾ ವಿಮೋಚನ ಶ್ರೇಯಸ್ಸು ಮತ್ತು ಕೀರ್ತಿ ಶ್ರೀಮತಿ ಇಂದಿರಾ ಗಾಂಧಿ ಅವರಿಗೆ ಸಲ್ಲಬೇಕು. ಕಳೆದ 7 ತಿಂಗಳಿಂದ ಬಾಂಗ್ಲಾದೇಶದಲ್ಲಿ ದಂಗೆಗಳಾಗ್ತಾ ಇದ್ದಾವೆ, ಕೊಲೆ ಸುಲಿಗೆಗಳಾಗ್ತಾ ಇದ್ದಾವೆ. ಶ್ರೀಮತಿ ಇಂದಿರಾ ಗಾಂಧಿ ಅವ್ರಿಗೇನು ಶ್ರೇಯಸ್ಸು ಬಂದಿತ್ತು ಬಾಂಗ್ಲಾ ವಿಮೋಚನೆ ಮಾಡಿದ್ದು, ಅದು ಇವತ್ತು ನಾಶವಾಗ್ತಾ ಇದೆ, ನಾಶವಾಗುವಂಥ ಹಂತ ತಲುಪಿದೆ. ಯಾಕೆ ಶ್ರೀಮತಿ ಇಂದಿರಾ ಗಾಂಧಿ ಅವರು ಮಾಡಿದಂಥ ಶ್ರೇಯಸ್